ಆದರೆ ತಕ್ಷಣವೇ ಹರಾಜು ಪ್ರಕ್ರಿಯೆಯನ್ನ ಸಮರ್ಪಕವಾಗಿ ಮಾಡಿ ನ್ಯಾಯಯುತವಾದಂತ ಬೆಲೆಗೆ ಖರೀದಿ ಮಾಡುವಂತ ವ್ಯವಸ್ಥೆ. ಕೆಲವು ಕಡೆ ಮೋಸ ಆಗ್ತಾ ಇದೆ. 1 ಕೋಟಿ ರೂಪಾಯಿ ಬೆಲೆ ಮಾಡುವಂತ ಭೂಮಿಗೆ ಕೃಷಿ ಭೂಮಿನ 10 ಲಕ್ಷ 15 ಲಕ್ಷ ತಗೋತಾ ಇದ್ದಾರೆ. ಇದರಿಂದ ಸುಮಾರು 1.5 ಲಕ್ಷ ಮಹಿಳೆಯರಿಗೆ ಅನ್ಯಾಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಆದಿತ್ಯ ವಿಶ್ವಾಸ್ ಅವರು ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಆಯೋಗ ಮಾಡಿದ್ದಾರೆ. ಆಯೋಗದ ಮುಖ್ಯಸ್ಥರಾಗಿ ಅವ್ರ ಮೂಲಕ ಬಹಳ ಸೂಚನೆ ಕೊಟ್ಟು ತಕ್ಷಣವೇ ರಾಜ್ಯ ಪ್ರಕ್ರಿಯೆಯನ್ನು ಮಾಡಿ ಎಲ್ಲ ಠೇವಣಿದಾರರಿಗೆ ಹಣವನ್ನು ಕೊಡಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ರೈತ ಮಹಿಳೆಯರ ಒತ್ತಾಯ ಅಲ್ವಾ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲ ರಾಜ್ಯದ ರೈತರ ಪರವಾಗಿ, ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಎಲ್ಲ ರೈತ ಸಂಘಟನೆಗಳು, ಗ್ರೀನ್ ಬರ್ಡ್ಸ್ ಠೇವಣಿದಾರರ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಹಕ್ಕೊತ್ತಾಯವನ್ನ ಬಜೆಟ್ಗೆ ಪೂರ್ವ ಮಂಡನೆ ಮಾಡ್ತಾ ಇದ್ದೀವಿ. ತಾವು ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಆಮೇಲೆ ಬಹಳ ಮುಖ್ಯವಾಗಿ ವಿದ್ಯುತ್ ಕಂಬ ಅಕ್ರಮ ಸಕ್ರಮದಲ್ಲಿ ಮೊದಲು ರೈತರು ಮಾಡ್ಕೊತಾ ಇದ್ರು 15,000 ರೂಪಾಯಿ ಕಟ್ಟಿ. ಆದ್ರೆ ಅದನ್ನ ರದ್ದು ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ಪಂಪ್ ಸೆಟ್ ಮಾಡ್ಬೇಕಾದ್ರೆ ರೈತರಿಗೆ 7 ಲಕ್ಷ 3 ಲಕ್ಷ ಆಗ್ತಾ ಇದೆ. ಇದು ತುಂಬಾ ಹೊರೆ ಆಗ್ತಾ ಇದೆ. ಅದನ್ನ ರದ್ದು ಮಾಡುವಂತ ಆದೇಶವನ್ನ ವಾಪಸ್ ಪಡೆದು ಅಕ್ರಮ ಸಕ್ರಮ ಮಧ್ಯೆ ಇದ್ದಂತ ಸ್ಕೀಮ್ ಅನ್ನು ಕೂಡ ಮುಂದುವರಿಸಿ ಇನ್ನು ಬಹಳಷ್ಟು ಜನ ರೈತರಿಗೆ ಅನುಕೂಲವನ್ನು ಕಲ್ಪಿಸುವಂತ ಕೆಲಸವನ್ನ ಮಾಡಬೇಕು. ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸುಧಾಕರ್ ಅವರು ಒಂದು ನಮ್ಮ ಎಲ್ಲರ ಒತ್ತಾಯಗಳನ್ನ ತಿಳಿಸಿ ಬಜೆಟ್ ಅಲ್ಲಿ ಇದಕ್ಕೆ ಒಂದು ಸಮರ್ಪಕವಾದಂತಹ ಕಾರ್ಯಯೋಜನೆಯನ್ನ ರೂಪಿಸಬೇಕು ಅನ್ನುವಂತ ಒತ್ತಾಯವನ್ನ ತರ್ತಾ ಇದ್ದೀವಿ. ಅವರು ಸಚಿವರು ಏನ್ ಹೇಳ್ತಾರೆ ಕೇಳೋಣ. ಸರ್ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನವದೆಹಲಿಗೆ ತೆರಳಿದ್ರಿಂದ ನನ್ನನ್ನು ಮುಂದೆ ಕಳಿಸಿದ್ದಾರೆ. ನನಗೆ ಹಲವಾರು ಕೂಡ ಜಿಲ್ಲೆಯಲ್ಲಿದೆ. ಇದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ 100ರಷ್ಟು ತಂದು ಇದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಏನು ನಮ್ಮ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಮಾಡಿದರೆ ಅದು ಪ್ರಕಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಿಮ್ಮ ಪರವಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೌಂಡ್ ಇಲ್ವಾ? ಈಗ ಕೇಳಿಸ್ತಾರಪ್ಪ? ಶಿವನೇ ಹಾಗಾದ್ರೆ ಮೈಕ್ ಇಲ್ಲ ಇದೆ ಸ್ವಲ್ಪ ಅಲ್ಲಿಡ್ಬೇಕಾಗಿತ್ತು. ನಾನೇನು ಮಾಡಲಿ, ಅದೇ ಆ ಕಡೆ ಇಡ್ಬೇಕು ಅಷ್ಟೇ. ಎಲ್ಲ ಪಕ್ಕ ಒಂದು ದೂರ ಇಡಬೇಕಾಗಿತ್ತು. ಕೇಳ್ತಿದಾರಪ್ಪ? ಇಲ್ಲ ಬಿಡಪ್ಪ. ಅದರಿಂದ ಆಮೇಲೆ ಹೇಳ್ತಾರೆ ನಿಮಗೆ ಖಂಡಿತವಾಗಿಯೂ ಈ ವಿಚಾರವನ್ನ ಅಂಕಲ್ ಸರ್ ಈ ವಿಚಾರಗಳೆಲ್ಲವನ್ನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತೇನೆ. ಮತ್ತು ಇದರಲ್ಲಿ ಹಲವಾರು ಪ್ರಸ್ತಾಪ ಮಾಡಿರ್ತಕ್ಕಂಥವು ಸಾಧ್ಯ ಆಗಂತವನ್ನು ಕೇಳಿದ್ರ ಅಂತ ನನಗೆ ನನ್ನ ವೈಯಕ್ತಿಕ ಭಾವನೆ. ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಈ ರಾಜ್ಯದಲ್ಲಿ ಎಂತ ಅದ್ಭುತವಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡೋದ್ರ ಮುಖಾಂತರ ಕೇಳ್ತಾ ಇಲ್ಲ. ಇನ್ನೊಂದು ಏನು ಇಟ್ಕೋಬೇಕಾಗಿತ್ತು ಅಂತ ಡ್ಯೂಟಿಲ್ಲ ಏನೋ ಲಾಭ ಕೊಡ್ತಿದ್ದು ಪೊಲೀಸರು. ಆಯ್ತು ಬಿಡಪ್ಪ, ನಾವು ಎಲ್ಲ ಚಳವಳಿಗಳು ಮಾಡಿದ್ರೆ ಮಾರ. ಅದರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತಾರೆ. ತಂದು ತಮ್ಮ ಅಹವಾಲುಗಳನ್ನ ಏನು ನೀವೆಲ್ಲ ಸೇರಿದ್ರಿ ಅದು ಇದನ್ನು ಸಹ ಗಮನಕ್ಕೆ ತಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.